ಹೇ ಗೈಸ್, ಸಿಗಿದ್ರೆ ಎಲ್ಲರೂ ವಿರಾಟ್ ಯಾವ ಕಡೆಯಿಂದ ವಿರಾಟ್ V1 ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು ಅಂಡರ್ 20,000 ಸ್ಮಾರ್ಟ್ಫೋನ್, ಅಂಡರ್ 20,000 ರೇಂಜ್ನಲ್ಲಿ ಈ ಸ್ಮಾರ್ಟ್ಫೋನ್ ನಿಮಗೆ ಲಾಂಚ್ ಆಗುತ್ತೆ 21 ಜುಲೈಗೆ. ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು 6.67 ಇಂಚ್ AMOLED 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಸ್ಮಾರ್ಟ್ಫೋನ್ ನಿಮಗೆ ಪ್ರೊವೈಡ್ ಆಗ್ತಾ ಇರುವಂಥದ್ದು. ಇದರಲ್ಲಿ ನಾವು ಪ್ರೊಸೆಸರ್ ನೋಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇರುವಂಥದ್ದು ಮತ್ತು ನಿಮಗೆ ಇಲ್ಲಿ 50 ಮೆಗಾಪಿಕ್ಸೆಲ್ AI ಬೇಸ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ನಿಮಗೆ ಇಲ್ಲಿ 6000 mAh ಬ್ಯಾಟ್ರಿನೂ ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಇದ್ರ ನಿಮಗೆ ಎಕ್ಸ್ಪೆಕ್ಟ್ ಆಗಿ 17,000 to 18,000ಕ್ಕೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಬೇಕಿತ್ತು. ಆದರೆ ಇಲ್ಲಿ ನೀವು ಮೆಮೊರಿ ಶಾರ್ಟೇಜ್ನ ನೋಡ್ತಾ ಇರೋಲ್ಲ. ಈ ಕಾರಣದಿಂದಾಗಿ ಎಲ್ಲ ಸ್ಮಾರ್ಟ್ಫೋನ್ಗಳ ಬೆಲೆ ಏನಾಗಿದೆಪ್ಪ ಅಂದರೆ ಜಾಸ್ತಿ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಕ್ಲೀನ್ UI ಇರುವಂಥದ್ದು ಮತ್ತು ಈಸಿಲಿ ನಿಮಗೆ ಚಾರ್ಜರ್ ಕೂಡ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಈಸಿಯಾಗಿ ನೀವು ಇಂಡಿಯನ್ ಬ್ರ್ಯಾಂಡ್ ಅಂತ ಟ್ರಸ್ಟ್ ಮಾಡಿ ಈ ಸ್ಮಾರ್ಟ್ಫೋನ್ನ ಬೈ ಮಾಡಬಹುದು. ಗೈಸ್, ಇಲ್ಲಿ ನಾವು ನೆಕ್ಸ್ಟ್ ಟೆಕ್ನೋಸ್ ಬಗ್ಗೆ ಮಾತಾಡಿದ್ರೆ ಟೆಕ್ನೋ ಕೆನಾನ್ 15 ಅಲ್ಟ್ರಾ ಅಂತ. ಗೈಸ್, ಇದು ಒಂದು ಕೂಡ ಸೂಪರ್ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದು ನಿಮಗೆ 6.7 ಇಂಚ್ AMOLED ಡಿಸ್ಪ್ಲೇ ಇರುವಂಥದ್ದು 144 Hz ಜೊತೆ ಈ ಸ್ಮಾರ್ಟ್ಫೋನ್ ನಿಮಗೆ ಬರುತ್ತೆ. ಮತ್ತು ಇಲ್ಲಿ MediaTek Dimensity 8350 ಅಲ್ಟಿಮರ್ ನಿಮಗೆ ಇಲ್ಲಿ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಅಂದರೆ ಇದು ಒಂದು 25,000 to 25,000 ಒಳಗೆ, ಅಂದರೆ MediaTek Dimensity 7300 ಇದೆ, ಆ ಒಂದು ಪ್ರೊಸೆಸರ್ ರೇಂಜ್ಗೆ ಈ ಪ್ರೊಸೆಸರ್ ಕೂಡ ಇರುವಂಥದ್ದು. ಆದರೆ ಇದು ಓಲ್ಡ್ ಪ್ರೊಸೆಸರ್ ಅಂತಾನೆ ಹೇಳ್ತೀನಿ. ಮತ್ತು ಇಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ ನಿಮಗೆ 3 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ನಿಮಗೆ 6500 mAh ಬ್ಯಾಟ್ರಿ ಸಿಗುತ್ತೆ ಮತ್ತು ಇಲ್ಲಿ 70 ವ್ಯಾಟ್ ನಿಮಗೆ ಫಾಸ್ಟ್ ಚಾರ್ಜರ್ ಕೂಡ ಸಿಗುತ್ತೆ. ಅಂದರೆ ಇದು ನಿಮಗೆ 30,000ಕ್ಕೆ ಲಾಂಚ್ ಆಗುತ್ತೆ ಅಂತಾರೆ. ಯಾಕಪ್ಪ ಅಂದರೆ ಮೆಮೊರಿ ಶಾರ್ಟೇಜ್ ಏನಾಗಿದ್ದಲ್ಲ, ಈ ಕಾರಣದಿಂದಾಗಿ ಪ್ರೈಸ್ ಹೈಕ್ ಆಗಿರ್ಬೋದು. ಮತ್ತು ಆದರೆ ಇವು ಟೆಕ್ನೋದು ಬ್ರ್ಯಾಂಡ್ಸ್ ಏನಿದೆಪ್ಪ ಅಂತಂದರೆ ಈಗ ಚೈನೀಸ್ ಬ್ರ್ಯಾಂಡ್ನಷ್ಟು ಕಡಿಮೆ ಬಜೆಟ್ಗೆ ಹೈ ಎಂಡ್ ಪರ್ಫಾರ್ಮೆನ್ಸ್ ಈ ಸ್ಮಾರ್ಟ್ಫೋನ್ಗಳು ಕೊಡೋದಕ್ಕಾಗೋದಿಲ್ಲ. ಅಂದರೆ ಇವರು ತುಂಬ R&D ಮೇಲೆ ಕೆಲಸ ಮಾಡಬೇಕು, ತಮ್ಮದೇ ಆದಂಥ ಒಂದು ಸ್ಮಾರ್ಟ್ಫೋನ್ ಮೇಲೆ ಕೆಲಸ ಮಾಡಿದ್ರೆ ಇದಾಗುತ್ತೆ. ಆದರೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕಾಪಿ ಪೇಸ್ಟ್ ಮಾಡೋದರಿಂದ ಇದು ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಈ ಸ್ಮಾರ್ಟ್ಫೋನ್ಗಳು. ಇನ್ನು ನೋಡಿ, ನೀವು ಮೈಕ್ರೋಮ್ಯಾಕ್ಸ್ನ ನಾವು ಎಷ್ಟು ಈಸಿಯಾಗಿ ಟ್ರಸ್ಟ್ ಮಾಡಿ ಆ ಸ್ಮಾರ್ಟ್ಫೋನ್ಗಳನ್ನ ಬಾಯ್ ಮಾಡ್ತಾಯಿದ್ವಿ. ಆದರೆ ಅದರ ಒಂದು ಏನಾಯ್ತಪ್ಪ ಅಂದರೆ ಲಾಂಚ್ ಆದ ಬಳಿಕ ಅದರ ಒಂದು ಸಾಫ್ಟ್ವೇರ್ OS ಪ್ರಾಬ್ಲಮ್ ಆಯಿತು ಮತ್ತು ಅದರ ಒಂದು ಮೆಟೀರಿಯಲ್ ಏನಿದೆಯಲ್ಲ ಅದರಿಂದ ತುಂಬಾ ಒಂದು ಲಾಸ್ ಆಯಿತು. ಇದರಿಂದ ಟೆಕ್ನೋದವರು ಸೆಕೆಂಡಾಗಿ ಇನ್ 1 ಮತ್ತು ಇನ್ 2ನ ಲಾಂಚ್ ಮಾಡಿ ಆಮೇಲೆ ಅವರು ಸ್ಮಾರ್ಟ್ಫೋನ್ಗಳನ್ನ ಲಾಂಚ್ ಮಾಡಲಿಲ್ಲ. ಇದರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕೊಲ್ಯಾಪ್ಸ್ ಆಗುತ್ತೆ ಮತ್ತು ಅಂದರೆ ನೆಕ್ಸ್ಟ್ ಜನ್ರೇಷನ್ ಅದನ್ನು ಟ್ರಸ್ಟ್ ಮಾಡೋದಲ್ಲ ಸ್ಮಾರ್ಟ್ಫೋನ್ಗಳ. ಇದರಿಂದ ಬ್ರ್ಯಾಂಡ್ಗೆ ತುಂಬಾ ಹೊಡೆತ ಬೀಳುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಟೆಕ್ನೋಸ್ ಬಗ್ಗೆ ಮಾತನಾಡಿ Oppo Find N7 ಅಂತ. ಇದೊಂದು ಫೋಲ್ಡೇಬಲ್ ಫ್ಲಾಗ್ಶಿಪ್ ಲೆವೆಲ್ ಪ್ರೀಮಿಯಂ ಸ್ಮಾರ್ಟ್ಫೋನ್ ಆಗಿರುವಂಥದ್ದು ಗೈಸ್. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ Elite 6 ಪ್ರೊಸೆಸರ್ ನಿಮಗೆ ಇಲ್ಲಿ ಸಿಗುತ್ತೆ. ವೆಲ್ ಪವರ್ಫುಲ್ ಮತ್ತು ವೆಲ್ ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನ್ ಇರುವಂಥದ್ದು ಮತ್ತು ಇದು ಫೋಟೋಗ್ರಫಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ತೀನಿ. ವೆಲ್ ಪವರ್ಫುಲ್ ಇರುವಂಥದ್ದು. ಇಲ್ಲಿ ನಿಮಗೆ ಚಿಪ್ಸೆಟ್ನ ನೋಡೋದಾದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಜನ್ರೇಷನ್ ಚಿಪ್ಸೆಟ್ ಇರುವಂಥದ್ದು ಗೈಸ್, ವೆಲ್ ಪವರ್ಫುಲ್. ಮತ್ತು ಇದ್ರ ಜೊತೆಗೆ ನಿಮಗೆ ಇಲ್ಲಿ 6500 mAh ನಿಮಗೆ ಇಲ್ಲಿ ಬ್ಯಾಟ್ರಿ ಇರುವಂಥದ್ದು ಮತ್ತು ಇಲ್ಲಿ ನಿಮಗೆ ಇಂಪ್ರೂವ್ ಹೆಸಲ್ ಬ್ಲಡ್ ಕ್ಯಾಮ್ರಾಸ್ ನಿಮಗೆ ಇಲ್ಲಿ ಲೆನ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಹೆಸಲ್ ಬ್ಲಡ್ ಜೊತೆಗೆ ಇವರು ಪಾರ್ಟ್ನರ್ಶಿಪ್ನ ಮಾಡಿ ಈ ಸ್ಮಾರ್ಟ್ಫೋನ್ದಲ್ಲಿ ನಿಮಗೆ ಲೆನ್ಸಸ್ ಸಿಗ್ತಾ ಇರುವಂಥದ್ದು. ನೀವು ನೋಡಿರ್ಬೋದು OnePlus ದಲ್ಲಿಯೂ ಕೂಡ ನಿಮಗೆ ಹೆಸಲ್ ಬ್ಲಡ್ ಅಂದರೆ ಪ್ರೀಮಿಯಂ ಸ್ಮಾರ್ಟ್ಫೋನ್ನ ಏನು ಬೈ ಮಾಡ್ತಾರೆ ಅದರಲ್ಲಿ ನಿಮಗೆ ಹೆಸಲ್ ಬ್ಲಡ್ಡೇ ಸಿಗ್ತಾ ಇರುವಂಥದ್ದು. ಮತ್ತು ನೀವು ನಾಡ್ ಸೀರೀಸ್ ನೋಡಿದ್ರೆ ಇಲ್ಲಿ ನಿಮಗೆ ಸೋನಿ ಸಿಗುತ್ತೆ. ಆದರೆ ಇಲ್ಲಿ ಹೆಸಲ್ ಬ್ಲಡ್ ಒಂದು ಏನಿದೆಯಪ್ಪ ಅಂತಂದರೆ ನೀವು ನೋಡಿ ವಿವೋದಲ್ಲಿ ನಿಮಗೆ ಯಾವ್ದು ಸಿಗುತ್ತೆ, Z ಸಿಗುತ್ತೆ. ಮತ್ತು ಇನ್ನು ಸ್ಯಾಮ್ಸಂಗ್ದಲ್ಲಿ ಸೋನಿ ಆಗಿರುವಂಥದ್ದು. ಈ ರೀತಿ ತನ್ನದೇ ಆದಂಥ ಒಂದು ಸಿಗ್ನೇಚರ್ ಅಂತಲೇ OnePlusದವರು ಹೆಸಲ್ ಬ್ಲಡ್ನ ಯೂಸ್ ಮಾಡ್ತಾ ಇರುವಂಥದ್ದು. ಅಪ್ಕಮಿಂಗ್ ಸ್ಮಾರ್ಟ್ಫೋನ್ನಲ್ಲಿ ನೋಡಿ ನೀವು ಹೆಸಲ್ ಬ್ಲಡ್ ಮತ್ತು ಅಂದರೆ Oppo ಮತ್ತು OnePlus ಎರಡೂ ಸೇಮ್ ಆಗಿರುವಂಥದ್ದು. ಆದರೆ ಅದನ್ನು ಈ One OS ಮತ್ತು ಕಲರ್ OSನ ಈಗ ಮರ್ಜ್ ಮಾಡ್ತಾ ಇರುವಂಥದ್ದು. ಇದರಿಂದ 3 OS ಒಂದಾಗುತ್ತೆ. ರಿಯಲ್ಮಿ ಆಗಿರುವಂಥದ್ದು, Oppo ಆಗಿರುವಂಥದ್ದು, OnePlus. ಇದರಿಂದ ಪ್ರೈಸ್ ರೇಂಜ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮತ್ತು ಫೋನ್ಗೆ ಏನಿರುತ್ತೆ, ಫೋನ್ ಟು ಫೋನ್ ಬ್ರ್ಯಾಂಡ್ ಫೋನ್ಗೆ ಇದಕ್ಕೆ ಒಂದು ಸ್ವಲ್ಪ ವೇರಿಯೇಷನ್ ಇರುವಂಥದ್ದು. ಆದರೆ ಸೇಮೇ ಎಲ್ಲ ಸ್ಮಾರ್ಟ್ಫೋನ್ದು ಪ್ರೊಸೆಸರು ಸೇಮ್ ಇರುತ್ತೆ. ಅಂದರೆ ನೀವು ಏನು 4 ಜನ ವ್ಯಕ್ತಿ ಇರ್ತಾರೆ, 4 ಜನ ಬೇರೆ ಬೇರೆ ಆಕಾರ ಇರುತ್ತೆ, ಆದರೆ ಬ್ರ್ಯಾಂಡ್ ಒಂದೇ ಇರುವಂಥದ್ದು. ಇನ್ನು ನಾವು ನೆಕ್ಸ್ಟ್ ಟೆಕ್ನೋಸ್ ಬಗ್ಗೆ ಮಾತಾಡೋದು ಗೈಸ್, ಆ್ಯಪಲ್ ಕಡೆಯಿಂದ ಆ್ಯಪಲ್ದವರು M series ಚಿಪ್ಸೆಟ್ನ ಲಾಂಚ್ ಮಾಡ್ತಾರೆ ಗೈಸ್. ಇದರಲ್ಲಿ M ಸೀರೀಸ್ನಲ್ಲಿ ಯಾವ ರೀತಿ ಚಿಪ್ಸೆಟ್ ಬರುತ್ತೆ ಅಂದರೆ ಇವೆಲ್ಲ 2nm ಬೇಸ್ ಬರ್ತಾ ಇರುವಂಥದ್ದು. 2027 ಎಂಡಿಗೆ ನಿಮಗೆ M7 Pro ಅಂದರೆ M7 Pro, M7 Max ಬರ್ತಾ ಇರುವಂಥದ್ದು. M7 Ultra ಏನಿದೆಯಲ್ಲ ಗೈಸ್, ಇದು ನಿಮಗೆ 2028ಕ್ಕೆ ಲಾಂಚ್ ಆಗುತ್ತೆ ಗೈಸ್. ಇದರ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಇದರ ಒಂದು ಏನಿದೆಯಪ್ಪ ಅಂದರೆ ಇದು ತುಂಬಾ ವೆಲ್ ಪವರ್ಫುಲ್ ಇರುವಂಥದ್ದು. ಅಂದರೆ ಇದರಲ್ಲಿ ನಿಮಗೆ 1.5
5 TB ವರೆಗೂ ನಿಮಗೆ ರ್ಯಾಮ್ ನಿಮಗೆ ಇರುವಂಥದ್ದು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ಇದರ ಎಷ್ಟು ಪವರ್ಫುಲ್ ಇರುವಂಥದ್ದು. ನಿಮಗೆ ಇದರಲ್ಲಿ AI ಪವರ್ ಇರುವಂಥದ್ದು, ವೆಲ್ ಪವರ್ಫುಲ್ ಎಡಿಟಿಂಗ್ ಆಗಿರುವಂಥದ್ದು. 8K ಎಡಿಟಿಂಗ್ ಮಾಡ್ಬೋದು ರೀ ಗೈಸ್ ನೀವು ಇದರಲ್ಲಿ. ಮತ್ತು ಎಲ್ಲ ತರಹದ ಒಂದು ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥದ್ದು ಇದು M7 Ultra ಗೈಸ್. ಇದು ಒಂದು ಪ್ರೊಸೆಸರ್ ಏನಿದೆಯಲ್ಲ, ಇದು ನಿಮಗೆ ಯಾವ ಪ್ರೈಸ್ ರೇಂಜ್ಗೆ ಬರ್ಬೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಐ ಹೋಪ್, ನನಗೆ ಅನಿಸುತ್ತೆ ಒಂದು 10 ಲಕ್ಷದ ಮೇಲೆ ಹೋಗುವ ಸಾಧ್ಯತೆ ಇದೆ. ಯಾಕಪ್ಪ ಅಂತಂದರೆ 1.5 TB ಅಂದರೆ ಇದು ಸುಮ್ಮನೆ ಅಲ್ಲ. ಮತ್ತು ಇದ್ರ ಜೊತೆಗೆ ಇಲ್ಲೇ ಸ್ಟೋರೇಜ್ದು ಒಂದು ಸ್ವಲ್ಪ ಪ್ರೈಸ್ ಹಾಕಿ ಈ ರೀತಿ ಇರುವಂಥದ್ದು. ಐ ಹೋಪ್ ನಿಮಗೆ ಎಲ್ಲ ಕನ್ಕ್ಲೂಷನ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅನ್ಕೋತೀನಿ. ಇದು ನನ್ನ ಚಾನಲ್ನ ಫಸ್ಟ್ ವಿಡಿಯೋ ಆಗಿರುವಂಥದ್ದು. ಐ ಹೋಪ್ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಸಿಗ್ತೀನಿ ಎಲ್ಲರೂ. ಟಾಟಾ, ಬಾಯ್.